ಚಿಕ್ಕಮ್ಮ. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ ನಮ್ಮ ಕಸಿನ್ ಸಿಸ್ಟರ್ ಮನೆ ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು. ಇವಾಗ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ರೆಡಿಯಾಗಿ ವಿ ಆರ್ ಗೋಯಿಂಗ್. ಸೊ ಬರಮಾಗೆ ಮುಂದಕ್ಕೆ ನಮ್ಮ ಚೋಟು ಮರಿ ನಿದ್ದೆ ಹೋಗ್ತಿದೆ, ಮೋಟು ಮರಿ ಎದ್ದಿದೆ. ಸೊ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೋಗಬೇಕು. ಹಂಗೆ ಸೇ ಹಾಯ್ ಹಾಯ್. ನಮ್ಮ ಅಕ್ಕ ನೋಡಿ ಅಲ್ಲದಾನೆ ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಅನಿತಾ ಆಂಟಿ ಇದಾರಲ್ಲ ಅವ್ರ ಮಗಳ ಮನೆ ಗೃಹ ಪ್ರವೇಶ, ನಮ್ಮ ಮಮತಕ್ಕ ಅವ್ರ ಮನೆ ಗೃಹ ಪ್ರವೇಶ. ಸೊ ಬನ್ನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ವಿ ಆರ್ ಗೋಯಿಂಗ್ ಫಾರ್ ಎ ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಕ್ಯೂಟಾಗಿ ಎಲ್ಲ ರೆಡಿಯಾಗಿ ವಿ ಆರ್ ಗೋಯಿಂಗ್ ಫಾರ್ ಗೃಹ ಪ್ರವೇಶ. ಹೆಂಗೆಲ್ಲ ಕಾಣ್ತಿದ್ದಾರೆ, ಹೂ ಇಸ್ ಲುಕಿಂಗ್ ದ ಗುಡ್ ಆ್ಯಂಡ್ ಪ್ರಿಟಿಯೆಸ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ಐ ಥಿಂಕ್ ಸೊ ಧೃತಿ ಇಸ್ ಲುಕಿಂಗ್ ದ ಕ್ಯೂಟೆಸ್ಟ್ ಆ್ಯಂಡ್ ದ ಪ್ರಿಟಿಯೆಸ್ಟ್ ಡಾಲ್ ಥರ ಕಾಣ್ತಿದ್ದಾಳೆ. ಸೊ ಇವಾಗ ನಾವು ರೀಚ್ ಆದ್ವಿ ಗೃಹ ಪ್ರವೇಶ ಲೊಕೇಶನ್ನ. ನನ್ನ ಹಿಂದೆಗಡೆನೇ ಕಾಣಿಸ್ತಾ ಇರೋದೇ ಮನೆ ಅಲ್ಲ. ಹೈ. ಸೊ ಇವಾಗ ಹೋಗಬೇಕು. ಕಮ್ ಲೆಟ್ಸ್ ಗೋ. ಮನೆ 3 ಮನೆ ಇದೆ. ಇದು ಲೇಔಟಲ್ಲಿ ಮನೆ ಕಟ್ಟಿರೋದು ಅನಿಸುತ್ತೆ. ದಿಸ್ ಇಸ್ ದ ಹೋಮ್. ಈಗ ನಾವು ದೇವನಹಳ್ಳಿ ಹತ್ರ ಗೃಹ ಪ್ರವೇಶ ಇದ್ದಿದ್ದು, ಅಲ್ಲಿ ಲೊಕೇಶನಿಗೆ ರೀಚ್ ಆಗಿದ್ದಾಯಿತು. ಈಗ ಗೃಹ ಪ್ರವೇಶದ ಮನೆ ಒಳಗಡೆ ಹೋಗ್ತಾ ಇದ್ವಿ. ಆ್ಯಂಡ್ ಇದು ಗ್ರೌಂಡ್ ಫ್ಲೋರ್ ಮನೆ ಬಂದು 1 BHK ಪ್ರಾಪರ್ಟಿ. ಸೊ ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡಿದ್ದಾರೆ. ಸೊ ನೀವು ಕೂಡ ನೋಡ್ಬೋದು, ಸ್ಟ್ರೈಟಾಗಿ ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ಮತ್ತು ಲೆಫ್ಟ್ ಸೈಡಿಗೆ ಕಿಚನ್, ದೇವ್ರ ಮನೆ ಮತ್ತು 1 BHK ರೂಮ್ ಇದೆ. ಇದಿಷ್ಟು ಏನಂತಾರೆ 1 ಫ್ಲೋರ್ನ ಏನೋ ಡಿಸೈನ್ ಮಾಡಿರೋವಂಥ ರೀತಿ. ಆ್ಯಂಡ್ ಪೂಜೆ ಎಲ್ಲ ಕೂಡ ಗ್ರ್ಯಾಂಡಾಗಿಯೇ ಮಾಡಿದರು. ಸೊ ನೀವೆಲ್ಲ ಕೂಡ ದೇವ್ರ ಮನೆ ಹೆಂಗಿದೆ ಏನು ಕತೆ ಅಂತೆಲ್ಲ ಕೂಡ ನಾನು ಹತ್ತಿರದಿಂದ ನೋಡ್ತಾ ಇದ್ದೀನಿ. ಸೊ ನೋಡಿ, ಅದಾದಮೇಲೆ ಇವಾಗ ಚಿಕ್ಕದಾಗಿ ಫ್ಯಾಮಿಲಿದು ಒಂದು ಫೋಟೋ ತೊಗೊಂಡ್ರಿ. ಇದು ನಮ್ಮ ಮಮತಕ್ಕ ಮಗಳು ತೊಗೊಂಡಿದ್ದಾದಮೇಲೆ ಇವಾಗ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ಒಂದು ವೀಡಿಯೋನ ಮಾಡಿಕೊಂಡೆ ಬೆಡ್ರೂಮ್ ಹೆಂಗಿದೆ ಅಂತ. ಅದಾದಮೇಲೆ ಆಚೆಗಡೆ ಬಂದೆ. ಇಲ್ಲಿ ಕಿಚನ್ನು ಮತ್ತು ಅಲ್ಲ ವಾಶ್ರೂಮ್ ಮತ್ತು ಸಿಂಕ್ ಏರಿಯಾ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಒಂದು ಆಚೆಗಡೆ ಒಂದು ವಾಶ್ರೂಮ್, ಬೆಡ್ರೂಮಲ್ಲಿ ಒಂದು ವಾಶ್ರೂಮ್, 2 ವಾಶ್ರೂಮ್. ಇದು ಬಂದು ಕಿಚನ್ ಕೂಡ ಸ್ಪೇಷಿಯಸ್ ಚೆನ್ನಾಗಿಯೇ ಇತ್ತು. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಮೇಲ್ಗಡೆ ಇರೋ 2 BHK ವಾಸ್ ಸೂಪರ್ ಕೂಲ್ ಆ್ಯಂಡ್ ಗುಡ್ ಅಂತಲೇ ಹೇಳ್ಬೋದು. 2 BHK ಮನೆ ಮತ್ತು ಇನ್ನೂ ಸಖತ್ತಾಗಿದೆ. ಆ್ಯಂಡ್ ಐ ವಿಲ್ ಶೋ ದ ಕಂಪ್ಲೀಟ್ 2 BHK ಹೌಸ್ ಟೂರ್ನ ಕೂಡ ನೋಡ್ತೀನಿ. ಸಿಂಪಲಾಗಿ ಒಂದು ತೊಗೊಂಡು ಬಂದಿರೋದನ್ನು. ಕಮ್ ಲೆಟ್ಸ್ ಬಿಗ್ಯಾನ್ ದಟ್. ಸೊ ವೆಲ್ಕಮ್ ಟು ಮೈ ಸಿಸ್ಟರ್ಸ್ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತ ಹೇಳ್ಬೋದು. ಸೊ ಇವಾಗ ಕೆಳಗಡೆ ಒಂದು 1 BHK ಮನೆ ನೋಡಿದ್ದೀರಾ, ತುಂಬ ಕ್ರೌಡ್ ಇತ್ತು. ಸೊ ಅಲ್ಲಿ ಚಿಕ್ಕ ವೀಡಿಯೋ ಮಾಡ್ತಿದ್ದೀನಿ. ಇದು ಮತ್ತು ಮೇಲ್ಗಡೆ 2 BHK ಪ್ರಾಪರ್ಟಿ ಹೌಸ್. ಕಿಚನ್ ಕೂಡ ತುಂಬ ಶಿಸ್ತಾಗೇ ಇದೆ. ಉದ್ದಕ್ಕೆಲ್ಲ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ದ ಕಲರ್ ಕಾಂಬಿನೇಷನ್ ಇಸ್ ಗುಡ್. ದಿಸ್ ವಾಸ್ ದ ಮಾಸ್ಟರ್ ಬೆಡ್ರೂಮ್. ಚೆನ್ನಾಗಿ ತಗೋ. ನಾನು ವಯಸ್ಸು. ಸೊ ಇನ್ನೊಂದು ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್, ಅದನ್ನು ಮಾಸ್ಟರ್ ಬೆಡ್ರೂಮ್, ಅದು ಗೆಸ್ಟ್ ರೂಮ್ ಆಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಬಿಕಾಸ್ ಅಟ್ಯಾಚ್ ವಾಶ್ರೂಮ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಸ್ಪೇಸಿಂಗ್ಸ್ ಕಬೋರ್ಡ್ಗಳೆಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರಲ್ಲ, ಎಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ. ಸೊ ಇದೇ ರೀತಿ ನೀವು ಮೇಲ್ಗಡೆ ಮನೆ ಕೆಳಗಡೆ ಮಾತ್ರ 1 BHK, ಸೊ ದಿಸ್ ವಾಸ್ ದ ಬ್ಯೂಟಿಫುಲ್ ವಾಶ್ರೂಮ್. ನಮಗೆ ವಾಶ್ರೂಮ್ ಅಂತ ಲೈಟ್ ಹಾಕಿಲ್ಲ ಸರ್ ಫ್ರೆಂಡ್ಸ್, ಇಲ್ಲಿ ಕತ್ಕತ್ಲೆ ಬರುತ್ತೆ. ಇದು ವಾಶ್ರೂಮ್, ಜನರಲ್ ವಾಶ್ರೂಮ್. ಇದು ವೆಸ್ಟರ್ನ್ ಕಮೋಡೆ ಇದೆ. ಸೊ ಇದು ಡ್ರೆಸ್ಸಿಂಗ್ ರೂಮ್ ಅಂತ ಹೇಳ್ಬೋದು. ಇಲ್ಲಿ ನಾವು ಆರಾಮ್ ಸ್ನಾನ ಮಾಡ್ಕೊಂಡು ಡ್ರೆಸ್ ಮಾಡ್ಕೋಬೋದು. ಇಲ್ಲಿ ಕಬೋರ್ಡ್ ಥರ ಅದರ ಚಿಕ್ಕ ಶೆಲ್ಫ್ ಥರ ಹಾಕೊಂಡು ನಾವು ಸ್ನಾನ ಮಾಡ್ಬೋದು. ದಿಸ್ ವಾಸ್ ದ ಹಾಲ್.
ಜನ ಎಲ್ಲ ಮನೆ ನೋಡೋಕೆ ಬರ್ತಿದ್ರಿಂದ ಅಷ್ಟು ಪ್ರಾಪರಾಗಿ ಬಂದಿಲ್ಲ. ಕಟ್ ಮಾಡಿ ನಾನು ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಆ್ಯಂಡ್ ಇವಾಗ ನಾನೊಂದು ಫೋಟೋಸ್ ಎಲ್ಲ ತೊಗೊಳೋಣ ಅಂತ ಅಂದ್ಬಿಟ್ಟು ಆಚೆ ಕಡೆ ಬರ್ತಾಯಿದ್ದೆ. ಚೆನ್ನಾಗಿ ಬರ್ತಾಯಿತ್ತು ಬಿಸಿಲು ಫೋಟೋಸ್ ಎಲ್ಲನೂ. ಸೊ ಫೋಟೋ ಎಲ್ಲ ಕೂಡ ತೊಗೊಂಡು ಅದಾದಮೇಲೆ ಊಟ ತಿನ್ನೋಣ ಅಂತ ಅಮ್ಮ ಕಾಲ್ ಮಾಡ್ತಾಯಿದ್ರು. ಸೊ ಹೋದ್ವಿ ಊಟ ತಿನ್ನೋಣ ಅಂತ. ಆ್ಯಸ್ ಯೂಶ್ವಲ್ ನಮ್ಮ ಕಡೆ ಎಲ್ಲ ಗೃಹ ಪ್ರವೇಶ ಮದುವೆಗೆಲ್ಲ ಊಟ ಏನಿರುತ್ತೆ, ಒಬ್ಬಟ್ಟು, ಮುದ್ದೆ, ಕಾಳು ಸಾರು ಅಥವಾ ಇದ್ಕಿದ ಬೇಳೆ ಸಾರು, ಸೀಸನಲ್ಲಿ ಏನಿರುತ್ತೋ ಅದು ಸಾರು, ದೋಸೆ ಎಲ್ಲ ಕೂಡ ಇರುತ್ತೆ. ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚರಾಮ್ ಅಂಡ್ 3:15 ಆಗಿದೆ. ಸೊ ವಿ ಆರ್ ಗೋಯಿಂಗ್ ಅಂಡ್ ಸಿ ಮೈ ಸಿಸ್ಟರ್. ಈಗ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 4:20 ಆಗಿತ್ತು. ನಾನು ಹೋಗಬೇಕಾದ್ರೆ ಕಾರಲ್ಲಿ ಹೋದೆ. ಬರಬೇಕಾದ್ರೆ ನಮ್ಮ ಡ್ಯಾಡಿ ಸ್ವಲ್ಪ ಕೆಲಸ ಇತ್ತು ಅಂತ ದೇವನಹಳ್ಳಿ ಫಸ್ಟೇ ಹೋಗಿದ್ರು ಗಾಡಿಯಲ್ಲಿ. ನಾನು ಡ್ಯಾಡಿ ಜೊತೆ ಬಂದು ಏನಕ್ಕಂತಾನೆ ಕೇಕ್ ಎತ್ಕೊಂಡು ಬರಬೇಕಿತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು. ಸೊ ಹಂಗಾಗಿ ನಾನು ಕೇಕ್ನೆಲ್ಲ ಎತ್ಕೊಂಡು ಬಂದೆ. ಇವಾಗ ನಾನು, ಮಂಜು ಅಕ್ಕ, ಪಾಪು, ನಮ್ಮಪ್ಪ ಮತ್ತು ನಮ್ಮಮ್ಮ, ನಿವೇದ್ ಎಲ್ಲ ಕೂಡ ರೆಡಿ ಆಗಿಬಿಟ್ಟು ವಿ ಆರ್ ಗೋಯಿಂಗ್ ಫಾರ್ ಅ ಮ್ಯಾರೇಜ್. ಇದು ಮದುವೆ ಕೂಡ ದೇವನಹಳ್ಳಿಯಿಂದ ಏನು ಆಚೆನೇ ಇತ್ತು. ರಿಸೆಪ್ಷನ್ಗೆ ಹೋಗ್ಬರೋಣ ಅಂತ ಹೋಗ್ತಾಯಿದ್ವಿ. ಚೌಟ್ರಿಯಲ್ಲಿದ್ದೀವಿ. ಇದೇ ಚೌಟ್ರಿ. ದಿಸ್ ಇಸ್ ಅವರ್ ಬೇಬಿ ಗುಂಡಣ್ಣ. ಈಗ ನಾವು ರೀಚ್ ಆದ್ವಿ ಚೌಟ್ರಿನ ನಾನು ನಿಮ್ಗೆ ಆಚೆಗಡೆಯಿಂದ ಓಡಿಸ್ತಾ ಇದ್ದೀನಿ. ಲಿಟ್ರಲಿ ಸ್ವಲ್ಪ ಸರ್ಕಸ್ಸೇ ಹೊಡಿದ್ವಿ. ಒಂದು 3-4 ರೌಂಡ್ ಹೊಡ್ಕೊಂಡು ಚೌಟ್ರಿಗೆ ಹೋದ್ವಿ. ಬಿಕಾಸ್ ಹೈವೇ ಟಚ್ ಆಗೋದ್ವಿ ನಾವು, ಹೊಸಕೋಟೆ ಹೈವೇಗೆ. ಅದು ಹೈವೇಯಿಂದ ಸ್ವಲ್ಪ ಹಿಂದಕ್ಕಿತ್ತು. ಸೊ ಹಂಗೆ ನಮ್ಮ ಡ್ಯಾಡಿಗೆ ಆರಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಡೈರಿ ಕಡೆಯಿಂದ ಯಾರ್ಯಾರು ಇದ್ರು ನಂಗೆ ಅಪ್ಪಂಗೆ ಹಾರೆಲ್ಲ ಹಾಕಿ ವೆಲ್ಕಮ್ ಟು ಮೈ ಫಾದರ್. ಆ್ಯಂಡ್ ವೆಲ್ಕಮ್ ಆಗ್ತಾ ಇದ್ದಂಗೆ ಹೋದ್ವಿ. ಹೋಗ್ತಾ ಇದ್ದಂಗೆ ಸ್ಟ್ರೈಟ್ ವಿ ಆರ್ ಎಂಟ್ರಿ ಟು ಏನಂತಾರೆ ಸ್ಟೇಜ್ ಹತ್ರ ಹೋಗಬೇಕು. ಸೊ ಹೋಗೋಣ ಬನ್ನಿ. ಹೋಗಿ ಫೋಟೋ ಎಲ್ಲ ಕೂಡ ಇಟ್ಸ್ಕೊಂಡು ವಿ ವೆಲ್ಕಮ್. ನಮ್ಮ ಮನೇಲಿ ಹೋಗ್ತಿದ್ದಾರೆ. ನಾನು ನಿವೇದನ ಎತ್ಕೊಂಡು ಕೂತಿದ್ದೀನಿ. ಸೊ ಹೋಗ್ಬಿಟ್ಟು ಆಮೇಲೆ ಫೋಟೋ ಎಲ್ಲ ಇಟ್ಸ್ಕೊಂಡು ಹುಡುಗನೂ ಗೊತ್ತು ಹುಡುಗಿನೂ ಗೊತ್ತು. ಹುಡುಗ ಬಂದು ಗೊಬ್ಬರಗುಂಟೆ, ಹುಡುಗಿ ಬಂದು ಹುಣಸಮನಹಳ್ಳಿ ಹತ್ರ ಕೋಳಿಪುರ ಅಥವಾ ಕೋಲಹಟ್ಟಿ ಹುಡುಗಿದು. ಸೊ ಫೈನಲಿ ನಮ್ಮ ಮನೇಲಿ ನಿಂತ್ಕೊಂಡು ಹುಡುಗಿನೆಲ್ಲ ಕೂಡ ನೋಡಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದಾರೆ. ಚೌಟ್ರಿ ಕೂಡ ಚಿಕ್ಕದಾಗಿದ್ದು ಸ್ವಲ್ಪ ಕ್ರೌಡೆಡ್ ಆಗಿನೇ ಇತ್ತು. ಸೊ ನೀವು ಇಲ್ಲಿಂದನೇ ನೋಡ್ಬೋದು ಹುಡುಗ ಹುಡುಗಿದು ಫೋಟೋ ಸೆಷನ್ ಇಸ್ ಗೋಯಿಂಗ್ ಆನ್. ರಿಸೆಪ್ಷನ್ ನಾವು ಯೂಶ್ವಲಾಗಿ ಎಲ್ಲದಕ್ಕೂ ನಾವು ರಿಸೆಪ್ಷನ್ಗೆ ಹೋಗೋದಕ್ಕೆ ನೋಡ್ತೀವಿ. ಏನಕ್ಕೆ ಅಂತ ಅಂದರೆ ರಿಸೆಪ್ಷನಿಗೆ ನಾವು ಯಾವಾಗ ಬೇಕೋ ಸ್ವಲ್ಪ ಲೇಟಾಗಿ ರೆಡಿ ಆದರೂ ವಿ ಕ್ಯಾನ್ ಗೋ ಆ್ಯಂಡ್ ಕಮ್ ಬ್ಯಾಕ್. ಮುಹೂರ್ತ ಹಂಗಲ್ಲ, ಟೈಮ್ಗಿಂತ ಸ್ವಲ್ಪ ಲೇಟಾಗಿ ಹೋದ್ವಿ ಅಂದರೆ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ಕೆಲವೊಂದು ಸಲ ಮೊನ್ನೆ ಅಂತೂ ಅದು ಅರ್ಲಿ ಮಾರ್ನಿಂಗ್ ಮುಹೂರ್ತ ಮಿತ್ತು 9 ಗಂಟೆಗೆ ಹೋಗೋಷ್ಟರಲ್ಲೂ ಚೌಟ್ರಿನೇ ಖಾಲಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಡ್ಯಾಡಿ ನಮ್ಮ ಅಂಕಲ್ ವಾಪಸ್ ಹೋಗಿ ಬಂದು ತಿರ್ಗಿ ಅವ್ರ ಮನೆಗೆ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಬಂದು ಹಂಗಾಗೋಗುತ್ತೆ. ಸೊ ಹಂಗಾಗಿ ವಿ ಪ್ರಿಫರ್ ಮಕ್ಕಳಿರೋದ್ರಿಂದ ಬೆಳಗ್ಗೆ ಎಲ್ಲ ಮುಹೂರ್ತಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ವಿ ಪ್ರಿಫರ್ ಗೋಯಿಂಗ್ ಫಾರ್ ರಿಸೆಪ್ಷನ್. ಯೂಶ್ವಲಾಗಿ ರಿಸೆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್ಸ್ ಟು ಅಟೆಂಡ್ ಅ ಮ್ಯಾರೇಜ್. ಊಟನೂ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಹಂಗಾಗಿ ಊಟ ಎಲ್ಲ ಕೂಡ ಮಾಡ್ಕೊತಾ ಸ್ವೀಟ್ನೆಲ್ಲ ಕೂಡ ತಿಂದು, ಚಂಪಾಕಲ್ಲಿ ಸ್ವೀಟ್ ಕೊಟ್ಟಿದ್ರು. ಸೊ ಹಂಗಾಗಿ ಎಲ್ಲ ಕೂಡ ತಿಂದು ಇವಾಗ ವಾಪಸ್ ಮನೆಗೆ ಹೋಗಬೇಕು. ಆಮೇಲೆ ಡಿಶ್ ಆಮೇಲೆ ಡಿಶಮ್ ಕಾರ ಹತ್ರ ಬಂದ್ವಿ. ಆನಿವರ್ಸರಿ ಟು ಯು. ಬೇಗಡಿ ಹ್ಯಾಪಿ ಆನಿವರ್ಸರಿ ಟು ಯು. ಸೊ ಇವತ್ತು ನಮ್ಮ ಆಂಟಿ ನಮ್ಮ ಅಂಕಲ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಇವ್ರ ಮದುವೆಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಯು ಆರ್ 1 year ಬೇಬಿ ಅಂತ. ಸೊ ಇವ್ರ ಮದುವೆ ಆಗಿ 24 years ಆಗಿದೆ. 24 or 23 ಅಪ್ರಾಕ್ಸಿಮೇಟ್ಲಿ 23-24 years ಅಂತೂ ಆಗಿತ್ತೆ. ಸೊ ಇದು ವಿ ಕಟೆಡ್ ಅ ಕೇಕ್. ಮನೆಯಲ್ಲಿ ಕೇಕ್ನ ತೊಗೊಂಬಂದಿದ್ನಲ್ಲ ನಾನು ಮಧ್ಯಾಹ್ನ ಗೃಹಪ್ರವೇಶ ಮುಗಿಸ್ಕೊಂಬರ್ಬೇಕಾದ್ರೆ. ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ ಆಂಟಿ ಅಂಕಲ್ ಅಂತ ಹೇಳ್ತಾ ಇಲ್ಲಿ ನಮ್ಮ ತಮ್ಮ ಫೋಟೋ ಹಿಡಿತಾ ಇದ್ದಾನೆ. ಧೃತಿ ಬಂದು ಅದ್ರ ಮೇಲೆ ಫಸ್ಟೇ ಎತ್ಕೊಂಡ್ಬಿಟ್ಲು ನಾನು ತಿಂತೀನಿ ಅಂತ. ಆ್ಯಂಡ್ ಇವಾಗ ಕೇಕ್ನೆಲ್ಲ ಕೂಡ ತಿಂದ್ವಿ. ಈ ಕೇಕ್ ಚೆನ್ನಾಗಿತ್ತು ಅಂತ ನನಗಂತೂ ಅಪ್ರಿಸಿಯೇಷನ್, ಕಾಂಪ್ಲಿಮೆಂಟ್ಸ್ ಎಲ್ಲ ಕೂಡ ಬಂತು ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆ ನಡುವೆ ಕಾಂತಿ ಸ್ವೀಟ್ಸಲ್ಲಿ ತರೋ ಅಂತ ಕಾಂತಿ ಸ್ವೀಟ್ಸ್ನ ಕೇಕೇ ಇಷ್ಟಪಡ್ತಾ ಇಲ್ಲ. ಬೇರೆ ಕಡೆ ತೊಗೊಂಬ ಅಂತಿದ್ದಾರೆ. ಸೊ ಹಂಗಾಗಿ ನಡುವೆ ಸ್ವಲ್ಪ ಬೇಕರಿಗಳನ್ನೆಲ್ಲ ಓಡಾಡಿ ದಿಸ್ ವಾಸ್ ದ ಬೆಸ್ಟ್ ಕೇಕ್ ಅಂತ ಅವ್ರು ಹೇಳಿದ್ರು. ಮತ್ತು ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ಬರ್ತ್ಡೇಗೆ ತೊಗೊಂಡೋಗಿದ್ದ ಕೇಕ್ ಕೂಡ ಸಕ್ಕತ್ತಾಗಿನೇ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಸಾಟರ್ಡೆ. ಇದು ಫ್ರೈಡೇ ವ್ಲಾಗ್ ನೀವು ನೋಡಿದ್ದು.
ಇದು ಶನಿವಾರದ ವ್ಲಾಗ್ ಕಂಟಿನ್ಯೂಷನ್. ಶನಿವಾರ ಯೂಶಲಾಗಿ ನಾನು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪ ಹಚ್ಕೊಂಡು ಬರ್ತೀನಿ. ಅದೇ ರೀತಿ ಸಂಜೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಸೊ ಹೋಗಿ ದೀಪ ಎಲ್ಲ ಹಚ್ಕೊಂಡು ಅದಾದಮೇಲೆ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಬರಬೇಕು. ನಿಮಗೂ ಎಲ್ಲರಿಗೂ ಕೂಡ ದೇವ್ರ ಬ್ಲೆಸ್ಸಿಂಗ್ಸ್ನ ಇರಲಿ ಅಂತ ಅಲ್ಪಡಿ. ಆ್ಯಂಡ್ ನಂಗೆ ಇಷ್ಟೊತ್ತಲ್ಲಿ ಹೋದರೆ ದೇವಸ್ಥಾನದಲ್ಲಿ ಯಾರು ಇರಲ್ಲ, ಇಟ್ಸ್ ಮೇಕ್ಸ್ ಮೀ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇವಾಗ ದೇವ್ರ ಪೂಜೆ ಎಲ್ಲ ಕೂಡ ಮಾಡಿ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ನಿಮಗೋಸ್ಕರ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡೆ. ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ಐ ಕೇಮ್ ಹೋಮ್. ಮನೆಗೆ ಬಂದು ನಮ್ಮ ಅಣ್ಣನ ಜೊತೆ ಇನ್ನೊಂದು ಕೇಕ್ ತರೋಣ ಅಂತ ಐ ಆಮ್ ಗೋಯಿಂಗ್. ಎಗೇನ್ ಐ ಆಮ್ ಇಂಟು ಕಾಂತಿ ಸ್ವೀಟ್ಸ್. ನಮ್ಮನೇಲಿ ಬೇಡ ಅಂತ ಅಂದಿದ್ರು. ನಮ್ಮಣ್ಣ ಇಲ್ಲ ಕಾಂತಿಗೆ ಹೋಗೋಣ ಅಂದ್ಬಿಟ್ಟು ಕಾಂತಿಗೆ ಕರ್ಕೊಂಡು ಹೋದರು. ಕಾಂತಿಯಲ್ಲಿ ಹೋಗ್ಬಿಟ್ಟು ಕೇಕ್ನ ತೊಗೊಂಡು ನಮ್ಮ ದಿಬ್ಬು ಅಕ್ಕ ಕೆಲವೊಂದು ಸ್ವೀಟ್ನ ಸ್ಪೆಸಿಫೈ ಮಾಡಿದರು. ಆ ಸ್ವೀಟ್ ಬಂದು ಬೂದ್ ಕುಂಬಳಕಾಯಿ ಸ್ವೀಟ್ ಅಂತ ಹೇಳಿದರು. ನನಗೆ ಹೆಸರೆಲ್ಲ ಗೊತ್ತಿರಲಿಲ್ಲ ಸ್ಪೆಸಿಫೈಯಾಗಿ ಏನಂತ ಕರೀತಾರೆ ಅಂತ. ಅಲ್ಲಿ ಬೂದ್ ಕುಂಬಳಕಾಯಿ ಸ್ವೀಟ್ ಯಾವುದಿದೆ ಹೇಳಿ ಅಂತ ಕೇಳಿಕೊಂಡು ಅವ್ರ ಹತ್ರ ಬೂದ್ ಕುಂಬಳಕಾಯಿ ಸ್ವೀಟ್ನ ತೊಗೊಂಡು ನೆಕ್ಸ್ಟ್ ಹಂಗೆ ಒಂದು ಕೇಕ್ನ ತೊಗೊಂಡು ಮನೆಗೆ ಬಂದ್ವಿ. ಇದ್ರ ಮೇಲೆ ಸ್ಪೆಸಿಫಿಕೇಷನ್ಸ್ ಇತ್ತು, ಹ್ಯಾಪಿ ಬರ್ತ್ಡೇ ಅಜ್ಜಿ ತಾತ ಅಂತಲೇ ಬರೆಸ್ಬೇಕು ಅಂತ. ಸೊ ಹಂಗಾಗಿ 4 ಜನ ಮೊಮ್ಮಕ್ಕಳಿದ್ದಾರಲ್ಲ, ಇನ್ನೆಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರೇಷೋ ಈಕ್ವಲ್ ಆಯಿತು. ಆ್ಯಂಡ್ ಇವಾಗ ಅವರು ಚಿಕ್ಕವರಾಗಿರೋದ್ರಿಂದ ಅವ್ರು ಹೇಳ್ದಂಗೆ ಕೇಳಬೇಕು ನಾವುಗಳು ಅಂದ್ಬಿಟ್ಟು ಓಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಆ್ಯನಿವರ್ಸರಿ ಅಜ್ಜಿ ತಾತ ಅಂತ ಬರೆಸ್ಕೊಂಡು ಬಂದ್ವಿ. ನಮ್ಮಪ್ಪ ಅಮ್ಮ ಮದುವೆ ಆಗಿ 3 ವರ್ಷ ತುಂಬಿತು. ಆ್ಯಂಡ್ ಲೆಟ್ ಬಿ ಹ್ಯಾಪಿ ಫಾರ್ ಎವರ್ ಆ್ಯಂಡ್ ಲೆಟ್ ಪ್ರೇ ಆಲ್ವೇಸ್ ಫಾರ್ ದೆಮ್ ಅ ಗುಡ್ ಹೆಲ್ತ್ ಅಂತಲೇ ಹೇಳ್ಬೋದು. ಒಳ್ಳೆ ಆರೋಗ್ಯ ಕೊಟ್ಟರೆ ಲೈಫಲ್ಲಿ ಏನೇ ಕಷ್ಟ ಸುಖ ಬಂದರೂ ಚೆನ್ನಾಗಿನೇ ಫೇಸ್ ಮಾಡ್ಬೋದು. ನಾನು ದೇವ್ರನ್ನ ಕೇಳ್ಕೊಳೋದಷ್ಟೇ, ಲೆಟ್ ಅಸ್ ಬ್ಲೆಸ್ ವಿತ್ ಅ ಗುಡ್ ಹೆಲ್ತ್ ಆ್ಯಂಡ್ ವೆಲ್ತ್. ಹಿಂಗೆ 100 ವರ್ಷಗಳ ಕಾಲ ದೇವರು ಖುಷಿಯಾಗಿ ಇಟ್ಟಿರಲಿ. ಆ್ಯಂಡ್ ಇವಾಗ ನಮ್ಮ ಅಕ್ಕನ ಮಕ್ಕಳ ಜೊತೆ ಕೇಕ್ ಕಟ್ಟಿಂಗ್ ನಡೀತಿದೆ. ನಿವೇದಿಗಂತೂ ಕೇಕ್ ಹೋಗಿ ಬಾಚ್ಕೊಂಡು ಮಖಕ್ಕೆ ಬಾಯಿಗೆಲ್ಲ ಬಳ್ಕೊಂಬಿಡ್ಬೇಕು, ಬಾಯಲ್ಲಿ ಇಟ್ಕೊಂಬಿಡ್ಬೇಕು. ಅವನಂತೂ ಅಷ್ಟು ಇದು ಆ್ಯಕ್ಟಿವ್ ಆಗಿ ಕೇಕ್ ಕಡೆ ನೋಡ್ತಿದ್ದ. ನೋಡಿ ನಾನು ವೀಡಿಯೋನ ಕಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ಧೃತಿ ಅಂತೂ ಯಾರದೇ ಬರ್ತ್ಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ಆಗಿರಲಿ, ಶಿ ವಿಲ್ ಬಿ ದ ಫಸ್ಟ್ ಪರ್ಸನ್ ದಟ್ ಐಲ್ ಕಟ್ ದ ಕೇಕ್. ಅವಳ ಬರ್ತ್ಡೇಗೆ ಒಳ್ಳೆ ಜೋಶ್ ಇರುತ್ತೆ, ವೈಶು ಬರ್ಡೇಗೆ ಒಳ್ಳೆ ಬರ್ತಾಳೆ, ಎಲ್ಲರ ಬರ್ಡೇಗೆ ಒಳ್ಳೆ ಬರ್ತಾಳೆ, ದಟ್ ಐಲ್ ಕಟ್ ದ ಕೇಕ್ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ಮನೇಲಿ ಕೇಕ್ನೆಲ್ಲ ಕೂಡ ಕಟ್ ಮಾಡ್ತಿದ್ದಾರೆ. ಅವನಂತೂ ಕೇಕ್ ಮೇಲೆ ಬೀಳ್ತಿದ್ದಾನೆ. ಸೊ ನೋಡಿ ಇಕ್ಕೊಂಬಿಟ್ಲು ಬಾಯಲ್ಲಿ. ಸೊ ಧೃತಿ ಅಂತೂ ಮೇಕಿಂಗ್ ಅ ಕಾಮಿಡಿ. ಅಪ್ಪ ಇಷ್ಟು ಜನದ ಮಧ್ಯದಲ್ಲೂ ಶಿ ವಿಲ್ ಆಲ್ವೇಸ್ ಕ್ರಿಯೇಟ್ ಸಮ್ ಲೈಕ್ ಕಾಮಿಡಿ ಸೆನ್ಸ್ ಚೆನ್ನಾಗೇ ಇದೆ ಅಂತಲೇ ಅನಿಸುತ್ತೆ. ಸೊ ಇದನ್ನು ನೋಡಿ ಆರಾಮಾಗಿ ಎಂಜಾಯ್ ಮಾಡ್ತಾ ಕೇಕೆಲ್ಲ ಕೂಡ ಕಟ್ ಮಾಡ್ತಾ ಕೇಕೆಲ್ಲ ಕೂಡ ತಿಂದ್ವಿ. ಇದು ಕೇಕ್ ಚೆನ್ನಾಗಿತ್ತು ಅಂತ ಅಪ್ಪ ಹೇಳಿದ್ರು. ನಮ್ಮ ಅಪ್ಪಂಗೆ ಯಾವಾಗಲೂ ಈ ಥರ ಬ್ರ್ಯಾಂಡೆಡ್ ಕಡೆಯಿಂದನೇ ಇರ್ತಾರೆ, ನಮ್ಮ ಡ್ಯಾಡಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಕೇಕ್ ಚೆನ್ನಾಯಿತು ಅಂತ ಹೇಳಿದ್ರು ನಮ್ಮಪ್ಪ. ಇವರೆಲ್ಲ ಏನಕ್ಕೆ ಕಾಂತಿಯಿಂದ ತಂದೆ ಅಂತ ಕೇಳ್ತಿದ್ರು. ಜಸ್ಟ್ ಬೇಕಿಂದ ತರಬೇಕಿತ್ತಂದರೆ ಜಸ್ಟ್ ಬೇಕ್ ಇನ್ನೂ ಮುಂದೆ ಹೋಗಬೇಕು, ನನಗೆ ಯಾರಪ್ಪ ಹೋಗೋರು ಅಂದ್ಬಿಟ್ಟು ಕಾಂತಿಯಲ್ಲೇ ತೊಗೊಂಡು ಬಂದೆ. ನೆಕ್ಸ್ಟ್ ಟೈಮ್ ಲೆಟ್ಸ್ ಟ್ರೈ ಫ್ರಮ್ ಜಸ್ಟ್ ಬೇಕ್. ಕೇಕ್ ನೋಡಿ ಕೈಲಿ ಹಿಡ್ಕೊಂಬಿಟ್ಟವನೇ ನೋಡಿ, ಕಟ್ ಮಾಡೋ ಟೈಮಲ್ಲಿ ಕೈ ಹಾಕ್ಬಿಟ್ಟು ಎತ್ಕೊಂಬಿಟ್ಟ, ಕೈಲಿ ಹಿಡ್ಕೊಂಬಿಟ್ಟಿದ್ದಾನೆ. ನಾವು ತಿನ್ನೋಕೆ ಬಿಡ್ತಾಯಿಲ್ಲ, ಗಾಬರಿ ಆಗೋಗ್ಬಿಟ್ಟ. ಆದರೂ ನನ್ನ ತಮ್ಮ ಅದು ಮಿಲ್ಕಿ ಬಾರಿನ ಒಂದು ಚಾಕ್ಲೇಟ್ ಮಾಡಿ ಇಕ್ಕಿದ್ರು ಮೇಲ್ಗಡೆ, ಅದನ್ನು ಬಾಯಲ್ಲಿ ಇಡ್ತಾವನೆ. ಟೇಸ್ಟ್ ಮಾಡಿಸ್ಬಿಟ್ರೆ ಸರಿ ತಿನ್ನಲ್ಲ, ಅದಕ್ಕೆ ನಾವೇನು ಟೇಸ್ಟೇ ಮಾಡ್ತಿಲ್ಲ, ಬರೀ ಸರಿ ತಿನ್ನಲಿ ಪಾಪು ಅಂದ್ಬಿಟ್ಟು. ಏನಾದ್ರು ತಿನ್ಸಿದ್ರೆ ಮಕ್ಳಿಗೆ ಅದು ಹೊಸ ಟೇಸ್ಟಲ್ಲಿ ಅವ್ರು ಡೈಲಿ ತಿನ್ನುವಂಥ ಫುಡ್ನ ಬಿಟ್ಬಿಡ್ತಾರೆ ಅಂತ ಇರ್ತಾರೆ. ಸೊ ಹಂಗಾಗಿ ನಾವೇನೂ ಅವರಿಗೆ ಟೇಸ್ಟ್ ಮಾಡಿಸಿಲ್ಲ. ಸೊ ಇವಾಗ ನನ್ನ ಟರ್ನ್ ಕೇಕ್ ಕಟ್ ಮಾಡ್ಸೋಕ್ಕೆ. ಸೊ ಇವಾಗ ಕಟ್ ಮಾಡಿಸಿ ಅದನ್ನು ತಿನ್ಸೋಕ್ಕೆ. ಸೊ ನಮ್ಮ ಮನೇಲಿ ಅಷ್ಟೊಂದು ಇಕ್ಬಿಡ ಅಂತಂತಿದ್ರು. ಓಕೆ ನೋ ಪ್ರಾಬ್ಲಮ್ ಅಂದ್ಬಿಟ್ಟು ಇಟ್ಟೆ. ನೆಕ್ಸ್ಟು ಚೋಟುಗೆ ಕೆನ್ನೆಗೆ ಬಲ್ದ್ಬಿಟ್ಟೆ. ಅವರಪ್ಪ ಬೈತಾನೇ ಇದ್ದಾರೆ ನಮ್ಮಕ್ಕ. ಸೊ ನಾನು ಚೋಟು ಪರವಾಗಿಲ್ಲ ಅಂದ್ಬಿಟ್ಟು ಕೆನ್ನೆಗೆ ಬಲ್ದೆ. ಇವಾಗ ನಮ್ಮ ಧೃತಿ ನೋಡಿ ಅವಳು ತಿನ್ನಿಸ್ತಿದ್ದಾಳೆ ಕೇಕ್ನ. ಇಷ್ಟೇ ಕಚ್ಕೊಂಡ್ರು. ಆ್ಯಂಡ್ ನಮ್ಮಮ್ಮನೂ ಕೂಡ ಸ್ವಲ್ಪ ಕಚ್ಕೊಂಡ್ರು. ಅದಾದಮೇಲೆ 1-2 ಫೋಟೋಸ್ ಇರಿಸ್ಕೊಂಡು ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಬ್ಯಾಕ್ ಟು ಫುಡ್. ಇದು ಫುಡ್ ಬಂದು ಇವತ್ತು ನಮ್ಮ ಮನೇಲಿ ಆ್ಯನಿವರ್ಸರಿ ಸ್ಪೆಷಲ್ ಆಗಿರೋದ್ರಿಂದ ಒಬ್ಬಟ್ಟು, ಹೋಳಿಗೆ ಸಾರು, ಹೆಸರುಬೇಳೆ ಪಲ್ಯ, ಆಲೂಗಡ್ಡೆ ಪಲ್ಯ, ಎಣ್ಗಾಯಿ ಪಲ್ಯ, ಅನ್ನ ಸಾಂಬಾರು. ಅನ್ನ ಮತ್ತು ಹೋಳಿಗೆ ಅದು ಸಾಂಬಾರು ಮಾಡ್ತೀವಿ ಯೂಶಲಾಗಿ. ಒಬ್ಬಟ್ಟಿಂದು ಕಾಳು ಬೇಯಿಸಿರ್ತೀವಲ್ಲ ಅದರಿಂದ ಸಾಂಬಾರು ಮಾಡ್ತೀವಿ. ಚಿತ್ರಾನ್ನ ಆ್ಯಂಡ್ ಹೆಸರುಬೇಳೆ ಎಲ್ಲ ಇತ್ತು. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಇದ್ವಿ. ಸೊ ಹಂಗಾಗಿ ಇವತ್ತು ದಿಸ್ ಆ್ಯನಿವರ್ಸರಿ ಬಿಕಮ್ಸ್ ಅ ಸ್ಪೆಷಲ್. ಸೊ ಇವಾಗ ಅನ್ನ ಸಾರು ಕೂಡ ಹಾಕ್ಕೊಂಡು ತಿನ್ನಬೇಕು. ರುಚಿಯಾಗಿ ಅಡುಗೆ ಮಾಡಿಟ್ಟಿದ್ದಾರೆ. ನಾನು ಕೂಡ ರುಚಿಯಾಗಿ ತಿನ್ಕೊತ ಎಕ್ಸಾಮ್ಸ್ ನಡೀತಾ ಇತ್ತಲ್ಲ, ಭರ್ಜರಿಯಾಗಿ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಅದಾದಮೇಲೆ ನಮ್ಮ ಭಾವ ಕೂಡ ಬರಬೇಕಾದ್ರೆ ಇನ್ನೊಂದು ಕೇಕ್ ತೊಗೊಂಬಂದರು, ನಮ್ಮ ಮುನ್ಸಿಪಾಲಿಟಿ ಭಾವ.
ಸೊ ಅವರು ಕೂಡ ಒಂದು ಕೇಕ್ ತೊಗೊಂಬಂದರು ಆರ್ ಲವ್ಸ್ ಆರ್ ರಾಜೇಶ್ವರಿ ರಮೇಶ್ ಅಂತ ಅಂದ್ಬಿಟ್ಟು ನಮ್ಮ ಬಾಬಾ ಹಿಂಗೆ ಹಾಕ್ಸ್ಕೊಂಬಂದಿದ್ರು. ಆ ಟೈಮಲ್ಲಿ ಇವನೊಬ್ಬ ಎದ್ದಿದ್ದ. ಅದಾದಮೇಲೆ ನಾವು ಕಿರ್ತ ಸೌಂಡಿಗೆ ನಮ್ಮ ಸಂಗೀತ ಪಾಪನು ಎದ್ಬಿಡ್ತು, ನೀವೇ ರಕ್ಷಿತ ಕೂಡ ಎದ್ಬಿಟ್ಟು. ಸೊ ಅವ್ರ ಜೊತೆ ಚಿಕ್ಕದಾಗಿ ಒಂದು ವೀಡಿಯೋ ತೊಗೊಂಡು ನಮ್ಮ ಡ್ಯಾಡಿ ಏನಕ್ಕಪ್ಪ ಇಷ್ಟೊಂದು ಕೇಕ್ನ ಸುರಿ ಮಳೆ ಆಗೋಯ್ತು. ಬಿಕಾಸ್ ಇದಾದಮೇಲೆ ನೆಕ್ಸ್ಟ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಕೇಕ್ ಕಟ್ ಮಾಡಿಸ್ತಾನೆ ಇದ್ವಿ. ಇವಾಗ ನನ್ನ ತಮ್ಮಂದು ನಮ್ಮ ಆಂಟಿ ನಮ್ಮ ಅಂಕಲ್ದು ಆ್ಯನಿವರ್ಸರಿ ಆಯಿತು, ಹಂಗೆ ಮಾಡಿಸ್ತಾನೆ ಇದ್ವಲ್ಲ. ಸೊ ಹಂಗಾಗಿ ಇಟ್ ವಾಸ್ ಲೈಕ್ ಏನೋ ಕೇಕ್ ಫುಲ್ಡ್ ಫ್ರಿಡ್ಜ್ ಅಂತ ಹೇಳ್ಬೋದಲ್ಲ, ಆ ಥರ ಆಗ್ತಾಯಿತ್ತು. ಇವಾಗ ಇವರೊಂದು ಆ್ಯನಿವರ್ಸರಿ ಒಂದು ಸೆಲೆಬ್ರೇಷನ್ ವೆಂಟ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಲ್ಲ ಕೇಕೆಲ್ಲ ಕೂಡ ಕಟ್ ಮಾಡಿಸಿದ್ವಿ. ನಮ್ಮಮ್ಮ ನಗು ಅಂದರೂ ನಗ್ತಾ ಇರಲಿಲ್ಲ. ಐ ಡೋಂಟ್ ನೋ ವೈ, ನನಗದು ಗೊತ್ತೇ ಆಗಲಿಲ್ಲ ಯಾಕೆ ನಗ್ಲಿಲ್ಲ ಅಂತ. ಬಟ್ ನಾನು ಸ್ನ್ಯಾಪಲ್ಲಿ ತೊಗೊಂಡು ವೀಡಿಯೋ ಫೋಟೋಸ್ಗೆಲ್ಲ ಯಾವಾಗಲೂ ನಗ್ತಾರೆ, ಈ ಥರ ಬಂದಾಗ ನಗದೇ ಇಲ್ಲ. ಸೊ ಇವಾಗ ನಿವೇದನ ರಕ್ಷಿತ್ ನಾನು ಧೃತಿನೆಲ್ಲ ಬಿಟ್ಬಿಟ್ಟು, ಧೃತಿ ಮಲಗಿಬಿಟ್ಟಿದ್ದು ಕಷ್ಟಪಟ್ಟೆ ಬಿಡಿಸ್ದೆ. ಯಾಕಂದರೆ ಅವತ್ತು ಪಾನಿಪುರಿ ತಂದಿದ್ರು ನಮ್ಮ ಭಾವ, ಪಾನಿಪುರಿ ಇಲ್ಲ ಗೋಲ್ಗುಪ್ಪ ತೊಗೊಂಬಂದಿದ್ರು, ಹುಡುಗರಿದ್ದಾರೆ ತಿಂತಾರೆ ಅಂತ. ಸೊ ಹಂಗಾಗಿ ಧೃತಿನ ಆಮೇಲೆ ಹೆಬ್ಬರಿಸಿದೆ, ಅವಳು ಹೆದ್ಲು. ಸೊ ಇವಾಗ ವಯಸ್ಸು ಜೊತೆ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ನಡೆಸ್ತಿದೆ. ಆ್ಯಂಡ್ ನಾನು ತಿನ್ಸಲ್ಲ, ನೀನೆ ಸ್ವಲ್ಪ ತಿನ್ನಿಸ್ಬಿಡು ಅಂತಂದ್ರೆ ನಮ್ಮಪ್ಪ. ಸೊ ಅವಳು ಕ್ಯೂಟಾಗಿ ಒಂದು ಸ್ವಲ್ಪ ಕೇಕ್ ತಂದಿಸಿ ಅದಾದಮೇಲೆ ಕೇಕ್ ಕಟ್ ಮಾಡಿ ಕೊಟ್ರಿ. ನಮ್ಮಮ್ಮ ಮಿಕ್ಕಿದೆಲ್ಲ ಅವಳ ಬಾಯಿಗೆ ಹಾಕಿದ್ರು. ಸೊ ಇವಾಗ ನಮ್ಮ ಅಕ್ಕ ನಿವೇದನ ಎತ್ಕೊಂಡು ನೋಡು ಚಿನ್ನಿ ನೋಡು ನಿನ್ನ ಬಿಟ್ಟು ಕೇಕ್ ಕಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಮ್ಮಮ್ಮನ ಕೈಯಲ್ಲಿ ಕೊಡ್ತಿದ್ದಾರೆ. ಇವಾಗ ನಮ್ಮಮ್ಮನ ಜೊತೆ ಒಂದು ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಕೂಡ ಆಗುತ್ತೆ. ಲಿಟ್ರಲಿ ನಡುವೆ ಅಂತ ಫೋಟೋಸ್ಗಳು ಈ ಥರ ಇವೆಂಟ್ಗಳಲ್ಲಿ ಹಿಡ್ದಿಡ್ದಿಡ್ದಿಡ್ದು ನಮ್ಮ ಅಕ್ಕ ನಾನು ಫೋನ್ ಸ್ಟೋರೇಜ್ ತುಂಬೋಯ್ತು ಹೊಸ ಫೋನ್ದು ಅಂತ ಹೇಳ್ತಾ ಇರ್ತಾಳೆ. ಸೊ ಹಂಗಾಗಿ ಅಷ್ಟು ಫೋಟೋಸ್ಗಳಿದ್ದಾವೆ. ಇದಿಷ್ಟು ನಮ್ಮಪ್ಪ ನಮ್ಮಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಆರ್ ಸಿ ಬಿ ಗೆದ್ದಿದ್ದಾಯಿತು, ಎಲ್ಲ ಸೆಲೆಬ್ರೇಷನ್ ಕೂಡ ಆಯಿತು. ಮತ್ತು ಸ್ಟ್ಯಾಂಪೇಡಲ್ಲಿ ತೀರೋದಂತೆಲ್ಲರಿಗೂ ಕೂಡ ಸಾರಿ. ಆ್ಯಂಡ್ ಫ್ಯಾಮಿಲಿಗೆ ಧೈರ್ಯ ಕೊಡೋಷ್ಟು ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ.